ನಮಸ್ತೆ ಎಲ್ರಿಗೂ. ಇವತ್ತು ಸ್ವಲ್ಪ ನಿಮ್ಮ ಜೊತೆಲಿ ಮಾತಾಡುವ ಅಂಥೇಳಿ ವಿಡಿಯೋ ಮಾಡ್ತಾಯಿದ್ದೆ. ಏನಂತ ಹೇಳಿದರೆ ನನಗೆ ಸ್ವಲ್ಪ ಬಟ್ಟೆ ಸ್ಟಿಚ್ ಮಾಡಲಿಕ್ಕಿತ್ತ, ಹಾಗೆ ಬಟ್ಟೆ ಸ್ಟಿಚ್ ಮಾಡ್ತಾ ಮಾತಾಡುವ ಅಂತೇಳಿ ಅಂದ್ಕೊಂಡೆ. ಆ ಮಿಷಿನ್ ಸೌಂಡ್ ಸ್ವಲ್ಪ ಕಿರಿಕಿರಿ ಅನ್ನಿಸ್ತಾ ಇತ್ತು. ಹಾಗಾಗಿ ಮತ್ತೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೇನೆ ನೋಡಿ. ಏನಂತೇಳಿದರೆ ನಮ್ಮ ಗೌತಮ ಬುದ್ಧರು ಹೇಳಿದಾರಲ್ವ, ಆಸೆಯೇ ದುಃಖಕ್ಕೆ ಮೂಲ ಅಂಥೇಳಿ. ಹಾಗಾಗಿ ತುಂಬ ನಾವು ಆಸೆ ಇಟ್ಕೊಂಡ್ರೆ ಅಥವಾ ಅತಿ ಆಸೆ ಸಹ ಮಾಡಿದರೆ ಅದನ್ನೆಲ್ಲ ನಾವು ಇಟ್ಕೊಂಡ್ರೆ ತುಂಬ ದುಃಖ ಪಡಬೇಕಾಗ್ತದಲ್ವ. ಅಂದರೆ ಒಂದು ಆರ್ಟಿಕಲ್ ಓದಿದೆ ನಾನು ಇವತ್ತು. ಹಾಗಾಗಿ ನನಗೆ ತುಂಬ ಇಷ್ಟ ಆಯಿತು. ಹಾಗೆ ನಿಮ್ಮ ಜೊತೆಲಿ ಸಹ ಶೇರ್ ಮಾಡ್ಕೊಳ್ಳುವ ಅಂಥೇಳಿ ಹೇಳ್ತಾ ಇದ್ದೇನೆ. ಅಂದರೆ ಒಂದು ಸ್ವಲ್ಪ ಕಹಿ ಸತ್ಯಗಳಿಂದ ಕೆಲವೊಂದು ದುಃಖನ ನಾವು ಅನುಭವಿಸ್ತೇವೆ. ಅಂತಹ ದುಃಖನ ನಮಗೆ ಬೇಡ, ಆ ದುಃಖನ ಹೊಡೆದೋಡಿಸುವ ಅಂಥೇಳಿ ಅಂದ್ಕೊಳ್ಬೋದು ನಾವು. ಅವರ ಒಂದು ಇದನ್ನೆಲ್ಲ ಓದುವಾಗ, ಗೌತಮ ಬುದ್ಧವರು ಬೋಧನೆಗಳನ್ನೆಲ್ಲ ನಾವು ಕೇಳುವಾಗ ಅಥವಾ ಅವರು ಒಂದು ಇದೆಲ್ಲ ಆರ್ಟಿಕಲೆಲ್ಲ ಓದುವಾಗ ನಮಗೆ ಹಾಗೆ ಅನ್ನಿಸ್ತದೆ. ಕೆಲವೊಂದು ಬೋಧನೆಗಳಂತೇಳಿದರೆ ಅಷ್ಟು ಒಳ್ಳೆದಿರ್ತದೆ ಅವ್ರದ್ದು, ಅಥವಾ ಚಾಣಕ್ಯರದಾಗಲಿ ಇವ್ರದ್ದಾಗಲಿ ಅಲ್ವಾ, ತುಂಬ ಒಳ್ಳೆಯದಾಗ್ತದೆ ಓದಲಿಕ್ಕೆ ಸಹ, ತುಂಬ ಅರ್ಥಪೂರ್ಣವಾಗಿರ್ತದೆ. ಫಸ್ಟಿಗೆ ಬಂದು ದುಃಖ ನಾವು ಅಂದರೆ ನಮ್ಮ ಜೀವನದೊಂದಿಗೆ ಅಂತೇಳಿದರೆ ನಮ್ಮ ಇದ್ರ ಜೀವನ ಜೊತೆಲೇ ಅದೊಂದು ಸಂಬಂಧವನ್ನು ಹೊಂದ್ಕೊಬಿಟ್ಟಿದೆ ದುಃಖ ಅಂತೇಳಿದರೆ. ನಮ್ಮ ಜನದಿಂದ ಅಂತೇಳಿ ನಾವು ಹುಟ್ಟಿದಾಗಿಂದ ನಾವು ಸಾಯೋ ತನಕ ದೇವರು ನಮಗೊಂದು ಉಡುಗೊರೆ ಕೊಟ್ಟ ಹಾಗೆ ಅದು ದುಃಖ. ಒಂದು ವೇಳೆ ನಾವಂದರೆ ಜನನ ಆಗಿರ್ಬೋದು, ಅಥವಾ ವೃದ್ಧಾಪ್ಯದ ಸ್ಥಿತಿ ಆಗಿರ್ಬೋದು, ಅನಾರೋಗ್ಯ ಆಗಿರ್ಬೋದು, ಅಥವಾ ಸಾವು ಕೂಡ ಆಗಿರ್ಬೋದು. ಇವೆಲ್ಲ ಅಂತೇಳಿದರೆ ಒಂಥರ ದುಃಖದ ರೂಪನೇ ಅಲ್ವಾ. ಜನರು ಇದ್ರ ಬಗ್ಗೆ ಒಂಥರ ಟೆನ್ಷನ್ ಮಾಡಿಕೊಂಡು ದುಃಖ ಪಡ್ತಾ ಇರ್ತಾರೆ. ಅದರ ಬದಲು ಅದರ ಸತ್ಯಗಳನ್ನು ನಾವು ಅರ್ಥಕೊಂಡ್ರೆ ಅದ್ರ ಜೊತೆಲಿ ನಾವೊಂದು ಜೀವನವನ್ನು ಮಾಡ್ಕೊಳ್ಬೋದು. ಈ ಥರ ಮಾಡ್ತಾ ಬಂದರೆ ನಾವು ಆ ದುಃಖದಿಂದ ಸಹ ದೂರ ಆಗ್ಬೋದು. ಅಂಥೇಳಿದರೆ ಹೇಳಿದ್ನಲ್ಲ ನಾನು, ಈಗ ವೃದ್ಧಾಪ್ಯ ಆಗ್ಬೋದು, ಜನನ ಅನಾರೋಗ್ಯ, ಸಾವು, ಇದೆಲ್ಲ ಸಹ ಒಂದು ಮನಸ್ಸಿಗೆ ನೋವು ಕೊಡುವಂಥದ್ದಾಗ್ತದೆ ಒಮ್ಮೊಮ್ಮೆ. ಅದಕ್ಕೇ ಇನ್ನೊಂದು ನೋಡಿ, ಆಸೆಯೇ ದುಃಖಕ್ಕೆ ಕಾರಣ. ಹಾಗಾಗಿ ಮನುಷ್ಯ ಅಂದಮೇಲೆ ಆಸೆ ಇದ್ದೇ ಇರ್ತದೆ ಮನುಷ್ಯರಿಗೆ. ಅಂದರೆ ಈಗ ನಾವು ಬಯಸಿದ್ದು ನಮಗೆ ಸಿಗದೇ ಇರುವಾಗ ನಮಗೆ ತುಂಬ ದುಃಖ ಆಗ್ತದೆ, ನಾವು ದುಃಖಕ್ಕೆ ಒಳಗಾಗ್ತೇವೆ, ಒಂಥರ ಟೆನ್ಷನು, ಒಂಥರ ಇರಿಟೇಟ್, ಆ ಥರ ಎಲ್ಲ ಆಗ್ತಾ ಇರ್ತದೆ ನಮಗೆ. ಮನುಷ್ಯನಲ್ಲಿ ಆಸೆ ಮತ್ತು ದುರಾಸೆ ಆತನ ದುಃಖಕ್ಕೆ ತುಂಬ ಒಂದು ರೀಸನ್ ಆಗಿರ್ತದೆ. ಈ ಜಗತ್ತಲ್ಲಿ ಯಾವುದೇ ಒಂದು ವಸ್ತು ಸಂಪಾದಿಸುವ ಅತಿಯಾದ ಬಯಕೆ ಅಂತೇಳಿದರೆ ಮನುಷ್ಯನ ದುಃಖಕ್ಕೆ ಮೂಲ ಕಾರಣ ಆಗ್ತದೆ. ಅಂದರೆ ನೀವು ಒಂದು ಅತಿಯಾದ ಆಸೆ ಅಥವಾ ದುರಾಸೆಯನ್ನು ನಾವು ಬಿಟ್ಕೊಟ್ರೆ ಜೀವನದಲ್ಲಿ ನಾವು ಸುಖವಾಗಿರ್ಬೋದು, ಸಂತೋಷವಾಗಿ ಇರ್ಬೋದು. ಬೇರೆಯವರನ್ನು ನೋಡಿ ನಾವು ಹೊಟ್ಟೆ ಕಿಚ್ಚು ಪಡೋದಕ್ಕಿಂತ ನಮ್ಮಲ್ಲಿ ಏನುಂಟು ಅದರಲ್ಲಿ ನಾವು ಸಂತೋಷ ಪಡ್ಬೋದು, ಅಥವಾ ನಮಗೆ ಬೇಕಾದದ್ದು ನಾವು ಕಷ್ಟಪಟ್ಟು ದುಡಿದು ನಾವು ಅದನ್ನು ಸಂಪಾದಿಸ್ಬೋದು. ಬೇರೆಯವರು ತೊಗೊಂಡಿದ್ದಾರೆ ಅಂಥೇಳಿ ನಾವು ಹೊಟ್ಟೆ ಕಿಚ್ಚು ಯಾವತ್ತೂ ನಾವು ಪಡಬಾರ್ದು. ಇನ್ನೊಂದು ಅಂತೇಳಿದರೆ ನಾವು ಇಂಥದನ್ನೆಲ್ಲ ಕೆಲವೊಮ್ಮೆ ಬಿಡಬೇಕಾಗ್ತದೆ. ಯಾವುದಂತೇಳಿದರೆ, ನಾವೀಗ ದುಃಖನ ನಿಯಂತ್ರಿಸ್ಲಿಕ್ಕೆ ಅಂಥೇಳಿ ಮುಕ್ತಿಯನ್ನು ಪಡಿಲೇಬೇಕಲ್ವ ಆ ದುಃಖದಿಂದ. ಅಂದರೆ ಭ್ರಮೆಯಲ್ಲಿರಬಾರ್ದು ನಾವು ಯಾವತ್ತು. ಒಂದು ಭ್ರಮೆಯ ಪ್ರಪಂಚದಿಂದ ನಾವು ಹೊರಗಡೆ ಬರೋದ್ರಿಂದ ಸುಖ ಶಾಂತಿ ಅದನ್ನು ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬೋದು. ಹಾಗಾಗಿ ನೀವು ನಿಮ್ಮ ಜೀವನದಲ್ಲಿ ಒಂದು ಸುಖ ಶಾಂತಿಯನ್ನೆಲ್ಲ ನಿಮಗೆ ಬೇಕಂತೇಳಿದರೆ ಮೊದಲು ಅತಿಯಾದ ಬಾಂಧವ್ಯ, ನಾನು ಹೇಳೋದು ಅತಿಯಾದ ಬಾಂಧವ್ಯ ಮತ್ತು ಭ್ರಮೆಯಿಂದ ದೂರ ಬರಬೇಕಾಗ್ತದೆ. ಭ್ರಮೆಯಲ್ಲಿ ಯಾವತ್ತೂ ಸಹ ನಾವು ಬದುಕಬಾರ್ದು, ಮತ್ತು ತುಂಬ ಬಾಂಧವ್ಯ ಸಹ ನಾವು ಯಾವ್ರ ಜೊತೆಲಿ ಸಹ ಇಟ್ಕೊಳ್ಬಾರ್ದು. ಮನಸ್ಸಿಗೆ ತುಂಬ ನೋವು ಕೊಡುವಂಥದ್ದು ಅಂತೇಳಿದರೆ ಅತಿಯಾದ ಬಾಂಧವ್ಯ ಅಂತಲೇ ನಾನು ಅಂದ್ಕೊಳ್ತೇನೆ. ಅದರಲ್ಲಿ ಒಂದು ಚಿಕ್ಕ ಪುಟ್ಟ ಏನೇ ಒಂದು ಸಮಸ್ಯೆ ಬಂದ ತಕ್ಷಣ ನಮ್ಮ ಮನಸ್ಸಿಗೆ ನೋವು ಆಗ್ತದೆ. ಆಗ ಏನೋ ಒಂದು ಕಿರಿಕಿರಿ ಆಗಲಿಕ್ಕೆ ಪ್ರಾರಂಭ ಆಗ್ತದಲ್ವ. ಹಾಗಾಗಿ ತುಂಬ ಬಾಂಧವ್ಯವನ್ನು ಯಾರ ಜೊತೆಲಿ ಸಹ ಇಟ್ಕೊಳ್ಳೋದು ಅಷ್ಟು ಒಳ್ಳೆಯದಲ್ಲ. ಹಾಗೆಯೇ ತುಂಬ ಭ್ರಮೆಯಲ್ಲಿ ಸಹ ಬದುಕೋದು ಸಹ ತುಂಬ ಒಂದು ಹಿಂಸೆ ಅನ್ನಿಸ್ತದೆ ನನಗೆ. ಅಂಥೇಳಿದರೆ ಭ್ರಮೆಯಲ್ಲೇ ನಾವು ಬದುಕೋದು ಅಂತೇಳಿದರೆ ಅರ್ಥನೇ ಇಲ್ಲ ಅದಕ್ಕೆ. ಅದನ್ನು ನಾವು ಮಾಡಿ ತೋರಿಸಿದ್ರೆ ಅದಕ್ಕೊಂದು ವ್ಯಾಲ್ಯೂ ಇರ್ತದೆ. ಹಾಗಾಗಿ ಇವುಗಳನ್ನೆಲ್ಲ ನಾವು ಬಿಟ್ಟು ನಮ್ಮ ಬದುಕನ್ನು ಒಂದು ಸುಂದರವಾಗಿ ಇಟ್ಕೊಳ್ಳಿಕ್ಕೆ ಪ್ರಯತ್ನ ಪಡಬೇಕಾಗ್ತದೆ. ಇನ್ನೊಂದು ಅಂತೇಳಿದರೆ, ಈಗ ಇದನ್ನೆಲ್ಲ ನೋಡುವಾಗ ನನಗನ್ಸೋದು, ಈ ದುಃಖದಿಂದ ನಾವೊಂದು ಹೊರಗಡೆ ಬರಲಿಕ್ಕೆ ಯಾವುದು ದಾರಿ ಅಂತೇಳಿ ಅಲ್ವಾ. ಅಂತೇಳಿದರೆ ನಮಗೆ ಅಂದರೆ ಬೇರೆಯವರಿಂದ ನೋಡಿ ಕಲೀಲಿಕ್ಕೆ ತುಂಬ ನಮಗೆ ಇರ್ತದೆ. ಆದರೆ ಬೇಡ, ಯಾಕೆ ನಾವು ಅವರನ್ನು ನೋಡಿ ಕಲಿಬೇಕು, ನಮ್ಮ ಇದು ಹೀಗೇನೆ ಅಂಥೇಳಿ ಒಬ್ಬರಿಗೆ ತುಂಬ ಅಹಂಕಾರ, ದುರಹಂಕಾರ ಅಂತ ಹೇಳ್ಬೋದು, ಹಾಗೆಲ್ಲ ಇರ್ತದೆ.
ಅಂದರೆ ಅವರಿಗೆ ದುಡಿಯುವುದು ಬೇಡ, ಏನು ಬೇಡ, ಅಂದರೆ ಒಂದು ಐಷಾರಾಮಿ ಜೀವನ ಸಹ ಅವರಿಗೆ ಬೇಕಾಗ್ತದೆ. ಇಂಥದ್ದೆಲ್ಲ ಇದರಿಂದ ಸಹ ಒಂದು ಮುಕ್ತಿ ಸಿಗ್ಲಿಕ್ಕೆ ಅಂತೇಳಿದರೆ ಸುಲಭದ ಕೆಲಸ ಅಲ್ಲ ಅದೆಲ್ಲ. ಆದರೂ ಸಹ ಅದಕ್ಕೆ ಸಾಕಷ್ಟು ಮಾರ್ಗ ಸಹ ಇರ್ತದೆ. ಆದರೆ ಅದು ನಮಗೆ ಸ್ವಲ್ಪ ಕಹಿಯಾಗಿ ಸಹ ಕಾಣ್ತದೆ. ಅಂತೇಳಿದರೆ ಈ ಥರ ಮಾಡಬೇಕಾ ನಾವು ಅಂಥೇಳಿ ಕಹಿಯಾಗಿ ಕಾಣ್ದಲ್ದೇ ಆ ಮಾರ್ಗ ಉಂಟಲ್ಲ, ನಮಗೆ ಸ್ವಲ್ಪ ಕಷ್ಟ ಅನಿಸ್ಬೋದು. ಎಷ್ಟೇ ಕಷ್ಟ ಆದರೂ ಸಹ, ಕಠಿಣ ಆದರೂ ಸಹ ಅದನ್ನು ನಮ್ಮ ಜೀವನದಲ್ಲಿ ನಾವು ಅಳವಡಿಸ್ಕೊಳ್ಬೇಕಾಗ್ತದೆ. ಈ ಥರ ಒಂದು ಅಳವಡಿಸ್ಕೊಳ್ಳೋದ್ರಿಂದ ದುಃಖದಿಂದ ನಾವು ಸ್ವಲ್ಪ ಮುಕ್ತರಾಗ್ಬೋದು. ಹಾಗಾಗಿ ಈ ಮಾರ್ಗಗಳಲ್ಲೆಲ್ಲ ಅಂದರೆ ಆ ದಾರಿಗಳಲ್ಲಿ ಸ್ವಲ್ಪ ಅಂದರೆ ನಿಯಂತ್ರಣ ನಾವು ಮಾಡ್ಕೊಳ್ಬೋದು, ಅಥವಾ ಆಧ್ಯಾತ್ಮಿಕ ಒಂದು ಅಭ್ಯಾಸಗಳನ್ನು ನಾವು ಮಾಡ್ಬೋದು. ಇದೆಲ್ಲ ಸಹ ಅದರಲ್ಲಿ ಒಂದು ಒಟ್ಟುಗೂಡಿದರೆ ಉಂಟಲ್ಲ, ಇಂಥದ್ದೆಲ್ಲ ಒಂದು ಅತಿ ಆಸೆ, ದುರಾಸೆ ಅಂಥದ್ರೆಲ್ಲ ನಾವು ದೂರ ಆಗ್ಬೋದು. ಯಾವಾಗ ನಮ್ಮ ಜೀವನದಲ್ಲಿ ದುಃಖ ಎದುರಾಗ್ತದೆ ನೋಡಿ, ಆಗಲೇ ಒಂದು ಸಂಶಯ ನಮಗೆ ಬರಲಿಕ್ಕೆ ಪ್ರಾರಂಭ ಆಗ್ತದೆ. ಆ ಸಮಯದಲ್ಲಿ ನಾವು ನಮ್ಮನ್ನು ನಿಯಂತ್ರಿಸಿಕೊಳ್ಳೇಬೇಕು. ಹಾಗೆಯೇ ಆಧ್ಯಾತ್ಮಿಕತೆಯತ್ತ ನಮ್ಮ ಗಮನವನ್ನು ಹರಿಸ್ಬೇಕಾಗ್ತದೆ. ಅಂತೇಳಿದರೆ ಈಗ ನಾನು ಹೇಳೋದು ಅಂತೇಳಿದರೆ ನೀವು ತಪ್ಪು ತಿಳ್ಕೊಳ್ಬೇಡಿ. ಆಧ್ಯಾತ್ಮಿಕತೆಯತ್ತ ನಮ್ಮ ಗಮನವನ್ನು ಹರಿಸ್ಬೇಕಂತೇಳಿದರೆ ಹಾಗಲ್ಲ. ನಮಗೆ ಕಷ್ಟ ಬಂದಿದ್ದೀನಿ, ಜನ ಅದನ್ನು ಎದುರಿಸ್ಕೊಳ್ಬೇಕಾಗ್ತದೆ, ಎದುರಿಸಲೇಬೇಕು. ಅಂದರೆ ಸಂಸಾರ, ಮಕ್ಕಳು, ಮನೆ ಅಂತೇಳೆಲ್ಲ ಇರುವಾಗ ಎಂಥದೇ ಕಷ್ಟ ಬಂದರೂ ಸಹ ಅದನ್ನು ಎದುರಿಸಲೇಬೇಕಾಗ್ತದೆ. ಆಧ್ಯಾತ್ಮಿಕತೆ ಅಂತ ಹೇಳಿದರೆ ನಾನು ಹೇಳಿದ್ದು ನೋಡಿ, ಮನಸ್ಸಿಗೆ ತುಂಬ ಕಿರಿಕಿರಿಯಾದಾಗ ಒಂದು ನಾವು ದೇವಸ್ಥಾನಕ್ಕೆ ಹೋಗಬೇಕಾಗ್ತದೆ. ನಮಗೆ ದೇವರನ್ನು ಬಿಟ್ಟರೆ ಬೇರೆ ಮನುಷ್ಯರನ್ನು ನಾವು ನಂಬಿ ಬದುಕಲಿಕ್ಕೆ ಸಾಧ್ಯನೇ ಇಲ್ಲ. ಹಾಗೆ ಪ್ರತಿಯೊಂದು ವಿಡಿಯೋದಲ್ಲಿ ಸಹ ನಾನು ಅದನ್ನೇ ಹೇಳೋದು, ನಮಗೆ ದೈವಗಳು ಇರುವಾಗ ಈ ಹಿಂದೊಂದು ಮುಂದೊಂದು ಮಾತಾಡುವಂಥ ಜನರನ್ನು ನಂಬಿಕೊಂಡು ನಾವು ಯಾವತ್ತೂ ಜೀವನ ಮಾಡಬಾರ್ದು. ನಾವು ಕಷ್ಟಪಟ್ಟರೆ ನಮಗೆ ಸಿಗ್ತದೆ ಯಾವತ್ತೂ ಸಹ. ಅದಕ್ಕೆ ಫಸ್ಟಿಗೆ ಹೇಳಿದೆ ಒಂದು ಗಾದೆ ಮಾತು, ಆಸೆಯೇ ದುಃಖಕ್ಕೆ ಮೂಲ ಅಂತೇಳಿ. ನಮ್ಮ ಕೈಯಲ್ಲಿ ಅದು ಆಗ್ತದಾ ಇಲ್ವಾ ಅಂತೇಳಿ ನಾವು ಯೋಚನೆ ಮಾಡಬೇಕು. ಆಗ್ತದೆ ಅಂತೇಳಿದರೆ ನಾವು ಕಷ್ಟಪಡೋದ್ರಲ್ಲಿ ಒಂದು ಅರ್ಥ ಇರ್ತದೆ. ನಾವು ಈ ಕಷ್ಟಪಟ್ಟು ನಾವು ಇದನ್ನೆಲ್ಲ ಸಾಧಿಸ್ಬೋದು, ತಗೊಳ್ಬೋದು ಅಂತೇಳಿ. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ಅಂತೇಳಿ ಕಮೆಂಟ್ ಮಾಡಿ ಹೇಳಿ. ಆದರೂ ನಾನು ಮಾತಾಡುವಾಗ ತಪ್ಪಾದರೆ ದಯವಿಟ್ಟು ಕ್ಷಮೆ ಇರಲಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಇಂಥದ್ದು ವಿಡಿಯೋ ಅಥವಾ ರೆಸಿಪಿ ವಿಡಿಯೋ ಎಲ್ಲ ನಿಮ್ಮ ಜೊತೆಲಿ ಶೇರ್ ಮಾಡ್ಕೊಳ್ತಾ ಇರ್ತೇನೆ. ಫ್ರೆಂಡ್ಸ್, ನಿಮ್ಮ ಹತ್ರ ಮಾತಾಡ್ತಾ ನೋಡಿ, ಇಲ್ಲಿ ನಂದು ಸಾರಿ ಸಹ ಸ್ಟಿಚ್ ಮಾಡಿ ಆಯಿತು. ಅಂದರೆ ಇದು ಫಾಲೆಲ್ಲ ಹಚ್ಚಲಿಕ್ಕೆ ರೆಡಿ ಮಾಡ್ತಾ ಇದ್ದೆ. ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು.